ದಾರುಣಿ ಅಪಘಾತಗಳು. ಖಾಸಗಿ ಬಸ್ ಡಿಕ್ಕಿಗೆ ಇಬ್ಬರು ಯುವತಿಯರ ಕಾಲುಗಳು ನಜ್ಜುಗುಜ್ಜು. ಗೌರಿಬಿದನೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಸರಣಿ ರಸ್ತೆ ಅಪಘಾತಗಳು ಮುಂದುವರೆದಿದ್ದು, ಗುರುವಾರ ಮಧ್ಯಾಹ್ನ ಸುಮಾರು 12 ಗಂಟೆ ವೇಳೆಗೆ ಗೌರಿಬಿದನೂರು ತಾಲೂಕು ಕಚೇರಿ ಹತ್ತಿರ ಇರುವ ಕೆಎಂಎಫ್ ಕೂಲಿಂಗ್ ಘಟಕದ ಮುಂಭಾಗ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಇಬ್ಬರು ಯುವತಿಯರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ತೊಂಡೆಬಾವಿ ಕಡೆಯಿಂದ ಗೌರಿಬಿದನೂರು ಕಡೆಗೆ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದ 20 ವರ್ಷದ ಹಿಂದೂ ಹಾಗೂ 18 ವರ್ಷದ ನೇತ್ರ ಎಂಬ ಇಬ್ಬರು ಸ್ಥಳೀಯ ಮಾಹಿತಿ ಪ್ರಕಾರ ಮುಂದೆ ಸಾಗ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಅನ್ನ ಓವರ್ಟೇಕ್ ಮಾಡಲು ಯತ್ನಿಸಿದ ವೇಳೆ ನಿಯಂತ್ರಣ ಕಳೆದುಕೊಂಡು ಎದುರು ಬರುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾನೆ ಎನ್ನಲಾಗಿದೆ. ಡಿಕ್ಕಿಯ ರಭಸಕ್ಕೆ ದ್ವಿಚಕ್ರ ವಾಹನ ರಸ್ತೆಗೆ ಎಸೆಯಲ್ಪಟ್ಟಿದ್ದು, ಬಸ್ ಚಕ್ರ ಇಬ್ಬರು ಯುವತಿಯರ ಕಾಲಿನ ಮೇಲೆಯೇ ಹರಿದಿದೆ. ಪರಿಣಾಮ ಇಬ್ಬರ ಕಾಲುಗಳು ತೀವ್ರವಾಗಿ ನಜ್ಜುಗುಜ್ಜಾಗಿದ್ದು, ಎಲುಬುಗಳು ಮುರಿದು ಮಾಂಸದ ತುಂಡುಗಳು ರಸ್ತೆಯ ಮೇಲೆ ಚೆದರಿ ಬಿದ್ದಿರೋದಾಗಿ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಅಪಘಾತದ ದೃಶ್ಯ ಕಂಡ ಸ್ಥಳೀಯರು ಬೆಚ್ಚಿಬಿದ್ದಿದ್ದು, ತಕ್ಷಣವೇ ಗಾಯಾಳುಗಳನ್ನು ರಕ್ಷಿಸಿ ಆಸ್ಪತ್ರೆಗೆ ಸಾಗಿಸಲು ನೆರವಾದರು. ಗಂಭೀರವಾಗಿ ಗಾಯಗೊಂಡಿರುವ ಇಬ್ಬರು ಯುವತಿಯರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ ಅಂತ ತಿಳಿದು ಬಂದಿದೆ. ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಪಘಾತಕ್ಕೆ ಬಸ್ ಚಾಲಕನ ಅಜಾಗರೂಕ ಹಾಗೂ ಅತಿವೇಗದ ಚಾಲನೆಯೇ ಕಾರಣ ಅಂತ ಸ್ಥಳೀಯರು ಆರೋಪಿಸಿದ್ದು, ಇಂತಹ ನಿರ್ಲಕ್ಷ್ಯ ಚಾಲನೆಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಗೌರಿಬಿದನೂರು ಬೆಂಗಳೂರು ರಸ್ತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿದ್ದು, ಅತಿವೇಗ ಹಾಗೂ ನಿಯಮ ಉಲ್ಲಂಘನೆಯಿಂದ ಅಮಾಯಕರು ಬಲಿಯಾಗ್ತಿರೋದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಬಲಪಡಿಸಿ ಅತಿವೇಗದ ವಾಹನಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ. ಇಲ್ಲಿ ಆಫೀಸ್ ಹತ್ರ ಇದೆ, ಡೈರಿ ಹತ್ರ. ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ಸಡನ್ ಆಗಿ ಗಾಡಿ ಸೌಂಡ್ ಬಂತು. ಅವಾಗ ಬಂದರೆ ಈ ಥರ ಗೌರ್ಮೆಂಟ್ ಬಸ್ಸು, ವೆಂಕಟೇಶ್ವರ ಬಸ್ಸು ಗುದ್ಬಿಟ್ಟು ಇದು ಮಾಡಿ ಓಡೋಗಿರೋ ಡ್ರೈವರು, ಕ್ಲೀನರ್. ಇಬ್ಬರು ಹುಡುಗಿರಿಗೂ ಕಾಲು ಮುರಿದೋಗಿದೆ. ಸೀರಿಯಸ್ ಆಗಿದ್ದಾರೆ. ಇಬ್ಬರು ಹೆಣ್ಮಕ್ಳು. ಇನ್ನು 16-18 ವರ್ಷ. ಇವರು ಟೂ ವೀಲರ್ ಸರಿ ರೂಟಲ್ಲೇ ಬರ್ತಾ ಇದ್ರು. ಬಸ್ ಕರೆಕ್ಟಾಗಿ ಇದ್ದಾರೆ ಪಾಪ. ಅವನೇ ವೆಂಕಟೇಶ್ವರ ಬಸ್ ಒಂದೇ ತಪ್ಪು ಆಗ್ಬಿಟ್ಟಿದ್ದಾರೆ. ಯಾವಾಗ ಅತಿ ಸ್ಪೀಡಾಗಿ ಓಡಿಸ್ತಾರೆ ಅಂತ. ಓವರ್ ಸ್ಪೀಡ್ ಸರ್ ಅವ್ರು ಯಾವಾಗ ಸ್ಪೀಡ್ ಹೇಳಪ್ಪ. ಸ್ಪೀಡ್ ಎನಿ ಟೈಮ್ ಫಸ್ಟ್ ಓನರ್ಗೆ ಆಗ್ಬೇಕಷ್ಟೇ. ಆಗ್ಬಿಡ್ಬೇಕಷ್ಟೇ. ಆದಷ್ಟು ನೀವು ಕಂಟ್ರೋಲ್ ಮಾಡಬೇಕಿಲ್ಲ. ಅಫ್ಸಲ್ ಹಾಕಿದ್ರೆ ಕಂಟ್ರೋಲ್ ಆಗಿ ಬರ್ತಾರೆ. ಆಲ್ಮೋಸ್ಟ್ ಐದು ಎನಿ ಟೈಮ್ ನೋಡಿದಾಗ ನಾವು ಎಂದೇ ಯೂರೋಪ್ನಸು ಭಾರತೀಯ ಓವರ್ ಅಟ್ಯಾಕ್ ಜಾಸ್ತಿ ಬರ್ತಾರೆ ಸ್ಪೀಡಲ್ಲಿ. 130-140 ಮೇಲೆ ಬರ್ತಾರೆ. ಆದಷ್ಟು ನೋಡ್ಕೊಂಡ್ಬಿಟ್ಟು ನೀವು ಅದು ಕ್ರಮ ತೊಗೊಂಡು ಸರಿ. ಯಾಕಂದರೆ ಜೀವವಿದ್ದರೆ ಜೀವನ ದೊಡ್ಡವ್ರು ಹೇಳೋಲ್ಲ. ಇಬ್ಬರು ಹೆಣ್ಮಕ್ಳು ಇನ್ನೂ ಹೊಟ್ಟೆ ಇರೋದು. ಈಗ ಆದಷ್ಟು ನೀವು ಕಂಟ್ರೋಲ್ ಮಾಡಿಬಿಟ್ಟು ಅಪ್ಪಿಬಿಟ್ರೆ ಹೋಗುವಾಗ ಬರ್ತಾರೆ. ಎನಿ ಟೈಮ್ ಆಕ್ಸಿಡೆಂಟ್ ಇಲ್ಲಿ ಮನೆ ನೋಡಿದ್ರೆ ಇಬ್ಬರು ಆಕ್ಸಿಡೆಂಟ್ ಆಗ್ಬಿಟ್ಟು ಇಲ್ಲಿಗೆ ಬೆಂಗಳೂರಿನ ಅಲ್ಲೂ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ಆದಷ್ಟು ನೀವು ನೋಡ್ಕೊಂಡ್ಬಿಟ್ಟು ಅಪ್ಸಾಗ್ಬಿಟ್ಟು ಕಂಟ್ರೋಲ್ ಮಾಡಿದ್ರೆ ಸುರಕ್ಷಿತ ಅಂತ.